ನಮಸ್ಕಾರ, ನೀವು ನೋಡುತ್ತಿರುವುದು ರಾಯಚೂರು ನ್ಯೂಸ್ 007ಗೆ ಸ್ವಾಗತ. 7 ಬುಲೆಟ್ ಟ್ರೈನ್ ಕಾರಿಡಾರ್ಗಳಿಗೆ ಕೇಂದ್ರ ಸರ್ಕಾರ ಅನುಮೋದನೆ. ರೈಲ್ವೆ ಸಲಹಾ ಸಮಿತಿ ಮಾಜಿ ಸದಸ್ಯ ಡಾಕ್ಟರ್ ಬಾಬುರಾವ್. ರೈಲ್ವೆ ಸಲಹಾ ಸಮಿತಿ ಮಾಜಿ ಸದಸ್ಯ ಡಾಕ್ಟರ್ ಬಾಬುರಾವ್ ಅವರು ಪತ್ರಿಕಾ ಹೇಳಿಕೆ ನೀಡಿ, ದೇಶದಲ್ಲಿ 7 ನೂತನ ಬುಲೆಟ್ ಟ್ರೈನ್ ಕಾರಿಡಾರ್ಗಳಿಗೆ ಪ್ರಧಾನಮಂತ್ರಿ ಅನುಮೋದನೆ ನೀಡಿದ್ದಾರೆ ಎಂದು ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿರುವುದಾಗಿ ಹೇಳಿದರು. ಈಗಾಗಲೇ ನಿರ್ಮಾಣ ಹಂತದಲ್ಲಿರುವ ಮುಂಬೈ ಅಹಮದಾಬಾದ್ ಕಾರಿಡಾರ್ ಸೇರಿದಂತೆ ಒಟ್ಟು 7 ಮಾರ್ಗಗಳಿಗೆ ಅನುಮೋದನೆ ದೊರೆತಿದೆ ಎಂದು ಅವರು ಸ್ಪಷ್ಟಪಡಿಸಿದರು. ಅನುಮೋದನೆಗೊಂಡ ಕಾರಿಡಾರ್ಗಳ ಪ್ರಯಾಣ ಸಮಯದ ಅಂದಾಜು ಪ್ರಕಾರ ಮುಂಬೈ ಅಹಮದಾಬಾದ್ ಮಾರ್ಗಕ್ಕೆ 1 ಗಂಟೆ 57 ನಿಮಿಷ, ಮುಂಬೈ ಪುಣೆ ಮಾರ್ಗಕ್ಕೆ 48 ನಿಮಿಷ, ಬೆಂಗಳೂರು ಚೆನ್ನೈ ಮಾರ್ಗಕ್ಕೆ 1 ಗಂಟೆ 13 ನಿಮಿಷ, ಬೆಂಗಳೂರು ಹೈದರಾಬಾದ್ ಮಾರ್ಗಕ್ಕೆ 2 ಗಂಟೆ 10 ನಿಮಿಷ, ಪುಣೆ ಹೈದರಾಬಾದ್ ಮಾರ್ಗಕ್ಕೆ 2 ಗಂಟೆ 8 ನಿಮಿಷ, ದೆಹಲಿ ಲಕ್ನೋ ಮಾರ್ಗಕ್ಕೆ 2 ಗಂಟೆ, ದೆಹಲಿ ವಾರಣಾಸಿ ಮಾರ್ಗಕ್ಕೆ 3 ಗಂಟೆ 15 ನಿಮಿಷ ಮತ್ತು ದೆಹಲಿ ಸಿಲಿಗುರಿ ಮಾರ್ಗಕ್ಕೆ 6 ಗಂಟೆ ಸಮಯ ಬೇಕಾಗಲಿದೆ. ಮುಂಬೈ ಅಹಮದಾಬಾದ್ ಕಾರಿಡಾರ್ ಈಗಾಗಲೇ ನಿರ್ಮಾಣ ಹಂತದಲ್ಲಿದ್ದು, ಉಳಿದ 7 ಮಾರ್ಗಗಳ ಕಾರ್ಯರೂಪಕ್ಕೆ ಚಾಲನೆ ದೊರೆಯಲಿದೆ. ವೇಗದ ಭಾರತ್ ಬಲಿಷ್ಠ ಭಾರತ್ ಎಂಬ ಧ್ಯೇಯದೊಂದಿಗೆ ಈ ಯೋಜನೆಗಳು ದೇಶದ ಸಂಪರ್ಕವನ್ನು ಮತ್ತಷ್ಟು ಬಲಪಡಿಸಲಿವೆ ಎಂದು ಡಾಕ್ಟರ್ ಬಾಬುರಾವ್ ಅಭಿಪ್ರಾಯಪಟ್ಟರು. ಶೀರ್ಷಿಕೆಯಲ್ಲಿ 7 ಕಾರಿಡಾರ್ಗಳು ಎಂದು ಉಲ್ಲೇಖವಿದ್ದರೂ ಮಾಹಿತಿಯಲ್ಲಿ ಮುಂಬೈ ಅಹಮದಾಬಾದ್ ಸೇರಿದಂತೆ ಒಟ್ಟು 8 ಮಾರ್ಗಗಳ ವಿವರ ನೀಡಲಾಗಿದೆ ಎಂದು ಅವರು ತಿಳಿಸಿದರು.